ರಂಗಭೂಮಿ ಪ್ರತಿಭೆ ಶ್ರೀನಿವಾಸ್ ವಿಶ್ವಕರ್ಮರವರ 69ನೇ ಹುಟ್ಟುಹಬ್ಬದ ಸಂಭ್ರಮ ಶಿಡ್ಲಘಟ್ಟದಲ್ಲಿ ಕಲಾವಿದರಿಂದ ಅದ್ದೂರಿ ಆಚರಣೆ. ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಐತಿಹಾಸಿಕ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇವತ್ತು ವಿಭಿನ್ನ ಹಾಗೂ ಸಂಭ್ರಮದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು. ಹಿರಿಯ ಮತ್ತು ಬಹುಮುಖ ಪ್ರತಿಭೆಯ ರಂಗಭೂಮಿ ಕಲಾವಿದರಾದ ಶ್ರೀನಿವಾಸ್ ವಿಶ್ವಕರ್ಮರವರ 69ನೇ ವರ್ಷದ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದ ಸ್ಥಳೀಯ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಮೊದಲಿಗೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ನಂತರ ನೆರೆದಿದ್ದ ನೂರಾರು ಕಲಾವಿದರು ಹಾಗೂ ಗಣ್ಯರು ಶ್ರೀನಿವಾಸ್ ವಿಶ್ವಕರ್ಮ ಅವರಿಗೆ ಆತ್ಮೀಯವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಮುಖರಾದ ಡಾಕ್ಟರ್ ವಿ ವೆಂಕಟೇಶ್ ಅವರು ಮಾತನಾಡಿ, ವಿಶ್ವಕರ್ಮ ಅವರು ಸರಳತೆ ಮತ್ತು ಸ್ನೇಹ ಜೀವನವನ್ನು ಕೊಂಡಾಡಿದರು. ಮತ್ತೊಬ್ಬ ಕಲಾವಿದರಾದ ಗೋಪಿ ಕಲಾಕರ್ ಅವರು ಮಾತನಾಡಿ, ಶ್ರೀನಿವಾಸ್ ಅವರಲ್ಲಿ ಇರುವ ಕಲಾವಂತಿಕೆ ಮತ್ತು ಉತ್ಸಾಹ ಯುವಕರಿಗೂ ಮಾದರಿ ಎಂದರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಕಲಾವಿದರೆಲ್ಲರೂ ಒಟ್ಟಾಗಿ ಸೇರಿ ಕೇಕ್ ಕತ್ತರಿಸುವ ಮೂಲಕ ಶ್ರೀನಿವಾಸ್ ವಿಶ್ವಕರ್ಮ ಅವರಿಗೆ ಶುಭಾಶಯ ಕೋರಿದರು. ನಂತರ ನಡೆದ ಕರಾವಕೆ ಸಂಗೀತ ಕಾರ್ಯಕ್ರಮವಂತೂ ನೆರೆದಿದ್ದ ಸಾರ್ವಜನಿಕರನ್ನ ಹಾಗೂ ಅಭಿಮಾನಿಗಳನ್ನ ಮಂತ್ರಮುಗ್ಧರನ್ನಾಗಿಸಿತು. ಹಳೆಯ ಸವಿನೆನಪಿನ ಗೀತೆಗಳಿಗೆ ಧ್ವನಿಯಾದ ಕಲಾವಿದರು ನೆರೆದಿದ್ದವರನ್ನ ಮನರಂಜಿಸಿದರು. ಕೊನೆಯಲ್ಲಿ ನೆರೆದಿದ್ದ ಸಮಸ್ತ ಕಲಾವಂತಗಳು ಶ್ರೀನಿವಾಸ್ ವಿಶ್ವಕರ್ಮ ಅವರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಮತ್ತು ಸುಖ ಸಂಪತ್ತನ್ನು ನೀಡಿ ಸದಾಕಾಲ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸುವ ಶಕ್ತಿ ನೀಡಲಿ ಎಂದು ವಿಶೇಷವಾಗಿ ಪ್ರಾರ್ಥಿಸಿ ಶುಭ ಕೋರಿದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ನಮಸ್ತೆ, ನಾವು ನಿರ್ದೇಶಕರಾದ ವೆಂಕಟೇಶ್ ಅವರು ಮಾತಾಡ್ತಾ ಇದ್ವಿ. ಇಂದು ನಮ್ಮ ಶ್ರೀನಿವಾಸ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕುಮಾರಣ್ಣವರು, ವಿಜಯ್ ಕುಮಾರಣ್ಣವರು ಬಂದು ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರು ಕೂಡ ಕುಮಾರಣ್ಣ ಎನ್ನುವ ಒಂದು ಕಿರುಚಿತ್ರವನ್ನ ಅಭಿನಯಿಸಿ ಯಶಸ್ವಿಯಾಗಿ ಸುಮಾರು 20,000 ವ್ಯೂಸ್ ಅನ್ನ ಕಂಡಿದ್ದಾರೆ. ಅವರಿಗೆ ಇದೇ ರೀತಿ ಕಲಾ ಪ್ರೋತ್ಸಾಹ, ಎಲ್ಲ ನಿಮ್ಮ ಪ್ರೋತ್ಸಾಹ ಇರ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹೂವಿನ ಅಭಿಷೇಕವನ್ನ ಮಾಡಿದ್ದೇನೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ಅವರಿಗೆ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಇವರಿಗೆ 106 ವರ್ಷ ಆಯುಷ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಆ ಭಗವಂತ ಕಾಪಾಡಿ ಅಂತ ಈ ಸಾಯಿ ಬಾಬನ ಸನ್ನಿಧಿಯಲ್ಲಿ ಅವರಿಗೆ ಈಗ ಕಲಾವಿದರೆಲ್ಲ ಸೇರ್ಕೊಂಡು ಕೂಡ ನಿಮ್ಗೆ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದಕ್ಕೆ ನಿಮ್ಗೆ ಏನಿಸ್ತು? ಆ ಖುಷಿಲಿ ನೀವೇನಾದ್ರೂ ಮಾತಾಡಿ. ನಮ್ಮ ಎಲ್ಲಾ ಕಲಾವಿದರು ಒಟ್ಟುಗೂಡಿ ನನ್ನ 69ನೇ ವರ್ಷದ ಜನ್ಮ ದಿನಾಚರಣೆಯನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾನು ಈ ಒಂದು ಆನಂದ ಸಾಗರದಲ್ಲಿ ತೇಲಿದ್ದೇನೆ. ನಾನು ಏನ್ ಹೇಳ್ಬೇಕು ಅಂದ್ರೆ ನನ್ಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಹೊರಗುಟ್ಟವ್ರು ಈ ತರ ಹುಟ್ಟದ ಹಬ್ಬ ಮಾಡಿಲ್ಲ, ನಮ್ಮ ಮಕ್ಕಳು ಮಾಡಲಿಲ್ಲ, ನಾನು ಸಹ ಸ್ವತಃ ಮಾಡ್ಕೊಳಕ್ಕಾಗಲ್ಲ. ಇಂಥ ಒಬ್ಬನ ಗುರುತಿಸಿ ಕಲಾವಿದರ ಸೇರ್ಕೊಂಡು ನನಗೆ ಈ ಒಂದು ಜನ್ಮ ದಿನಾಚರಣೆಯನ್ನ ಸಂತೋಷದಿಂದ ಆಚರಿಸಿ ನೀವು ನಮ್ಮ ಜೊತೆ ಸಹಕರಿಸಿರೋದ್ರಿಂದ ನಿಮ್ಗೆಲ್ಲರೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ನಮ್ದು ಯಾವುದೇ ಕಾರ್ಯಕ್ರಮಗಳಿರಲಿ ಬಂದು ಇದೇ ರೀತಿ ನನಗೆ ಸಹಕರಿಸಬೇಕೆಂದು ಕೋರುತ್ತೇನೆ. ಮತ್ತು ಈ ಸಂದರ್ಭದಲ್ಲಿ ನನ್ನದೇ ಆದ ಒಂದು ಚಿತ್ರಕಥೆಯನ್ನು ವಿಜಯಪುರದಿಂದ ಕಲಾಕಾರ ಗೋಪಿರವರು ನನ್ನ ಒಂದು ಕಥೆಯನ್ನು ಅವರು ಕೇಳಿಕೊಡ್ತಾ ಇದ್ದಾರೆ. ಅವರಿಗೆ ಈ ದಿನ ಅವ್ರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ, ನೀವು ಯಾವಾಗಲೇ ಬನ್ನಿ, ನಿಮಗಾಗಿ ನಾನು ಒಂದು ಕತೆ ಬರೀತೀನಿ, ಕೊಡ್ತೀನಿ ಅಂತೇಳಿ ಈ ಮೂಲಕವಾಗಿ ಅವ್ರಿಗೆ ಮಾತು ಕೊಡ್ತಾ ಇದ್ದೀನಿ. ಮತ್ತೆ ಯಾರಿಗೆ ನನಗೆ ಒಂದು ಸಂದೇಶ ಯಾವ ತರ ಬೇಕು ಅಂತ ನನಗೆ ಹೇಳಿದೆ, ಆ ಮೂಲಕವಾಗಿ ನಿಮ್ಗೆ ನನ್ನ ಮುಖಾಂತರ ಒಂದು ಕತೆ ಬರೆದು ಅದನ್ನ ಚಿತ್ರಕಥೆ ಮಾಡಿ ಸಿನಿಮಾ ತೆಗೆಯೋದಕ್ಕೆ ನಾನು ಒಂದು ಅನುಕೂಲ ಮಾಡಿಕೊಟ್ಟಿರುತ್ತೆ. ಈ ಮೂಲಕವಾಗಿ ನಿಮ್ಗೆಲ್ಲ ಅಭಯ ನೀಡ್ತಾ ಇದ್ದೇನೆ. ಒಂದು ಸಂದರ್ಭ ನನಗೆ ಕೊಟ್ಟರು.
ಆಮೇಲೆ ನೆಕ್ಸ್ಟ್ ನಾನಿನ ಬಿಡಲಾರೆ ಒಳಗೆ ಅದ್ರಾಗೆ ಕೆಲವು ಅವಕಾಶಗಳು ಬಂದು, ಆಮೇಲೆ ನಿಗೂಢ ಅಂತಕ್ಕಂಥ ಪಿಕ್ಚರ್ ಮಾಡಿದೆ. ಆಮೇಲೆ ಲಾಕ್ಡೌನ್ ಅನ್ನು ಮಾಡಿದೆ. ಆಮೇಲೆ ಸಿಡಿಗಳನ್ನು ಮಾಡಿದೆ. ಈ ತರ ಎಲ್ಲ ಹಲವಾರು ಚಿತ್ರಗಳನ್ನೇ ನಾನು ಭಾವಿಸಿದ್ದೀನಿ. ಆದ್ರೆ ನಾನಿಂದ ಬೆಳಕು ಬರೋದಕ್ಕೆ ನಿಮ್ಮ ತರ ಎಲ್ಲ ಗುರುತಿಸ್ಬೇಕು, ನನ್ನ ಕರಿಬೇಕು, ಅವಾಗ ನಾನು ಅಭಿನಯ ಮಾಡಬೇಕು, ಅವಾಗ ನಾನು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮೆಲ್ಲರ ಅಭಿಮಾನ, ಪ್ರೀತಿ, ವಿಶ್ವಾಸ ನನಗೆ ಇನ್ನೂ ಹೆಚ್ಚಿಗೆ ಸಿಗ್ಲಿ ಅಂತೇಳಿ ಆ ಸಾಯಿಬಾಬನ ಮುಂದೆ ನಾನು ಕೋರ್ಕೊಳ್ತೇನೆ. ಕನಕೇಶ್ವರಿಗೆ ಕಲಾವಿದರೆಲ್ಲ ಸೇರಿ ಶ್ರೀನಿವಾಸ್ ವಿಶ್ವಕರ್ಮ ಅವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ರೆ, ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ರೆ. ಸೊ ಸ್ನೇಹಿತರಿಗೆ ನೀವು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನೀವು ಯಾವ ಥರ ಫೀಲ್ ಆಗ್ತದೆ? ತುಂಬಾ ಒಳ್ಳೆ ಪ್ರಶ್ನೆ ಆಗಿದೆ. ಯಾಕಂದ್ರೆ ಶಿಡ್ಲಘಟ್ಟ ತಾಲೂಕಲ್ಲಿ ಹಿರಿಯ ಕಲಾವಿದರು ಅಂದ್ರೆ ನಮ್ಮ ಶ್ರೀನಿವಾಸ್ ವಿಶ್ವಕರ್ಮ ಅವರೇ. ಯಾಕಂದ್ರೆ ಅವ್ರು ಯಾವುದೇ ಪಾತ್ರ ಕೊಟ್ಟರು ಕೂಡ ಒಂದೇ ಸಿಂಗಲ್ ಟೇಕ್ ಅಲ್ಲಿ ತಗೊಂತಾರೆ. ಅವ್ರದ್ದೇದಂತ ಕಥೆಗಳು ಕೂಡ ಕತೆ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ಪರಿಚಯ ಆಗಿ ಸುಮಾರು ಒಂದ್ 2-3 ವರ್ಷದಿಂದ ಸುಮಾರು ಹಲವಾರು ಕಿರುಚಿತ್ರಗಳು ಹಾಗೂ ಕವರ್ ಸಾಂಗ್ಗಳನ್ನು ಅವ್ರನ್ನ ಹಾಕಿ ನಾನು ಮಾಡಿದ್ದೆ. ಆ ಕವರ್ ಸಾಂಗ್ ಮಾಡಿದಾಗ ಸರ್ ಈ ತರ ಒಂದು ಲೈನ್ ಬರುತ್ತೆ, ಈ ತರ ಸಾಂಗ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ಸಾಕು, ಒಂದು ಲೈನ್ ಒಂದು ಟೇಕ್ಗೆ ಅವರು ಆ ಕವರ್ ಸಾಂಗ್ ನ ಮುಗಿಸ್ತಾ ಇದ್ರು. ನಮಗೂ ಕಾಲಾವಕಾಶ ತುಂಬಾ ತಗೊಳ್ತಾ ಇರ್ಲಿಲ್ಲ. ಅಷ್ಟು ಹುಟ್ಟು ಕಲಾವಿದರು ಅವರು. ಆ ಕಲೆನ ನಮ್ಗೆ ನೋಡ್ಲಿಕ್ಕೆ ಭಯಂಕರ ಆಗುತ್ತೆ. ನಮ್ಗೆ ಹೇಳ್ಕೊಡ್ತಾರೆ, ಸರ್ ಇದು ಈ ತರ ಮಾಡೋಣ, ಆ ತರ ಮಾಡೋಣ, ಅಲ್ಲೋಗೋಣ ಅಂತ ಅವ್ರಿಗೆ ನಮ್ಗೆ ಹೇಳ್ಕೊಡ್ತಾರೆ. ನಾವು ನಿರ್ದೇಶಕರಾಗಿ ಕೂಡ ನನ್ಗೆ ಒಂದು ಸಲಹೆ ಕೊಡ್ತಾರೆ. ಆ ಸಲಹೆ ನಮ್ಗೆ ಬೇಕಾಗಿರೋದು. ಯಾಕಂದ್ರೆ ನಾನು ಎಲ್ಲ ತಿಳ್ಕೊಂಡ್ ಬರ್ತೀನಿ ಅಂದ್ರೆ ನನ್ ತುಳು ತಪ್ಪಾಗುತ್ತೆ. ಅವರಲ್ಲಿ ಪ್ರತಿ ಒಂದು ಕಲೆಯಲ್ಲಿ ಅವರೊಂದು ಸೊಲ್ಯೂಷನ್ ನಾವು ತಗೊಂಡು ನಾವು ಮಾಡಿದಾಗ ಅವ್ರಿಗೂ ಸಮಾಧಾನ ಆಗುತ್ತೆ, ನೋಡೋದು ಸಮಾನ ಆಗುತ್ತೆ. ಯಾಕಂದ್ರೆ ಒಂದು ಕಲಾವಿದ್ರ ಬೆಲೆ ಆ ಒಂದು ಪ್ರತಿಭೆನ ತೋರಿಸ್ಬೇಕು. ಆ ಒಂದು ವಿಚಾರವಾಗಿ ಸುಮಾರು 3 ವರ್ಷದ ಕಾಲ ನಮ್ಮ SLV ಮೂವಿ ಚಾನಲ್ ಆಗ್ಬೋದು, SLV ಪ್ರಮೋಟ್ ಮೂವಿ ಚಾನಲ್ ಆಗ್ಬೋದು, ರಿಯಲ್ ಸ್ಟಾರ್ ಸಿಂಗರ್ ಆಗ್ಬೋದು, 3 ಚಾನಲ್ ಅಲ್ಲಿ ಇವರು ಅತಿ ಎತ್ತರಕ್ಕೆ ಹೆಸರು ಮಾಡಿ ಬೆಳೆಸಿದ್ರು. ಆ ಒಂದು ಕೃತಜ್ಞತೆಯಿಂದ ನಾವು ಇಂದು ಅವರ ಒಂದು ಬರ್ತ್ಡೇ ಈ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದು ವೇಣುಗೋಪಾಲಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಆಚರಣೆ ಮಾಡಿದ್ವಿ. ಅತಿ ಸುಂದರವಾಗಿ, ಅದ್ಭುತವಾಗಿ ನಮ್ಮೆಲ್ಲ ಆತ್ಮೀಯ ಬಂಧು ಕಲಾಬಂಧುಗಳು ಬಂದು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಇದೇ ರೀತಿ ಅವರು 100 ವರ್ಷ ಸದಾಕಾಲ ಬದುಕಿರ್ಲಿ ಅಂತ ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕಲಾವಿದರಿಗೆ ಇವತ್ತು ನಮ್ಮ ಹಿರಿಯ ಕಲಾವಿದರಾದಂತಹ ವಿಶ್ವಕರ್ಮ ಅವರಿಗೆ 69ನೆಯ ಪ್ರಾಯ. ಹಾಗಾಗಿ ಅವರ ಕಥೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದು ಪಾತ್ರ ಮಾಡಿದವ್ರಿಗೆ ಗೊತ್ತು, ಗೊತ್ತಿರೋರಿಗೆ ಮಾತ್ರ ಗೊತ್ತು ಅವರಲ್ಲಿ ಎಷ್ಟು ಪ್ರತಿಭೆ ಅಡಗಿದೆ ಅಂತೇಳಿ. ಅದಕ್ಕಿಂತ ಮಿಗಿಲಾಗಿ ಅವರ ಒಂದು ಒಡನಾಟ ಸಿನಿಮಾ ರಂಗಕ್ಕೂ ಮತ್ತೆ ಅವರ ವೃತ್ತಿಗೂ ಇರ್ತಾರೆ. ಸೊ ವೃತ್ತಿ ಏನಾದ್ರು ಅಂತಂದ್ರೆ ಹೊಟ್ಟೆಪಾಡಿಗಿರ್ಲಿ, ಬಟ್ ಸಾಧನೆ ಅನ್ನೋದು ಕಲಾವಿದನಲ್ಲಿ ಒಂದು ದೊಡ್ಡ ಕಿಚ್ಚು ಇರುತ್ತೆ ನಮ್ಗೆ. ಆ ಕಿಚ್ಚು ಮಾತ್ರ ಯಾವತ್ತೂ ಹಾರಲ್ಲ. ಸೊ ಆ ಕಿಚ್ಚು ಇರೋ ತನಕ ಒಬ್ಬ ಕಲಾವಿದ ಆಡ್ತಾ ಇರ್ತಾರೆ. ನಾನು ಫಸ್ಟ್ ನೋಡಿ ಬಂದ್ಬಿಟ್ಟು ನಮ್ಮ ವೆಂಕಟೇಶ್ ಸರ್ ಒಂದು ಇದು ಏನಂತ ಒಂದು ಎಪಿಸೋಡ್ ಮಾಡಿದ್ವಿ. ಏನಂತ ಯಾವ ಸರ್ ಇದು ಲಘುವಿನ ಸಂಸಾರದಲ್ಲಿ. ಸರ್ ನೋಡಿದ ತಕ್ಷಣ ಅವ್ರ ಮುಖ ನೋಡಿದ ತಕ್ಷಣ ಹೇಗೆ ಆ ಮುಖದಲ್ಲಿ ಕಳೆ, ಅವರ ಒಂದು ಡೈಲಾಗ್ ಪ್ರೆಸೆಂಟೇಷನ್, ಆ ವಾಯ್ಸ್ ನೋಡ್ಬಿಟ್ಟು ಇಂಥ ಒಂದು ಕಲಾವಿದರು ಈ ಊರಲ್ಲಿದ್ದಾರ, ಇಂಥ ಕಲಾವಿದರು ಇನ್ನ ಹೇಳ್ತಾರೆ ಸುಳ್ಳು ಇದ್ದಾರೆ ಅಂತ ನನಗೆ ಬೇಜಾರಾಯಿತು. ಯಾಕಂದ್ರೆ ಕಲಾವಿದರು ಎಷ್ಟು ಪರಿಶ್ರಮ ಪಡ್ತಾರೆ, ಎಷ್ಟು ಶ್ರದ್ಧೆ ಇರುತ್ತೆ, ಎಷ್ಟು ತಪಸ್ಸು ಮಾಡ್ತಾರೆ ಅಂತೇಳಿ ಒಬ್ರು ಕಲಾವಿದರು ಮಾತ್ರ ಗೊತ್ತು. ಹಾಗಾಗಿ ಅವರಲ್ಲಿ ಒಂದು ಸಣ್ಣ ಒಂದು ಎಳೆ ಸಾಕು ಹಿಂಗ ಅಂತ ಅದನ್ನ ಪೋಷಣೆ ಮಾಡ್ಕೊಂಡು ಅದನ್ನ ಪರ್ಯಾಯ ಪ್ರವೇಶ ಆಗಿ ಅದನ್ನ ನಿರೂಪಣೆ ಕೊಡ್ತಾರಲ್ಲ, ಅದು ಅವರ ಎಪಿಸೋಡ್ ನೋಡಿದ್ರೆ ಮಾತ್ರ ಅದು ಅರ್ಥ ಆಗುತ್ತೆ. ಹಾಗಾಗಿ ಇಂತಹ ಕಲಾವಿದರ ಜೊತೆ ನಾವಿದ್ದೀವಿ ಅಂತ ಹೇಳಿ ಹೇಳ್ಕೊಳಕ್ಕೆ ನನಗೂ ಸಂತೋಷ ಆಗುತ್ತೆ. ಆಮೇಲೆ ಅವ್ರ ಕಥೆಗಳು ನೋಡಿದ್ಮೇಲೆ ನಾನು ಕೂಡ ಹೇಳಿದ್ರೆ ಸಣ್ಣ ಪುಟ್ಟ ನಿರ್ದೇಶನ ಮಾಡ್ತಾ ಇರ್ತೀನಿ, ಸಂಗೀತ ನಿರ್ದೇಶನ ಆಗಿದ್ರು ಕೂಡ ಅಂತಂದ್ರೆ ಯಾಕಂದ್ರೆ ಒಂದು ಮೆಟ್ಲು ಎತ್ತಿದ ಮೇಲೆ ಒಂದು ಮೆಟ್ಲು ಮೇಲೆ ಬಾಳ್ ಕೇಳುತ್ತೆ, ಮತ್ತೆ ನಾವು ಕೆಳಗೆ ಹೋಗಕ್ಕಾಗಲ್ಲ, ಯಾಕಂದ್ರೆ ಚಿತ್ರವಾಗಿ ಇರೋದು ಹಂಗೆ ಅಂತ ಹೇಳಿ. ಹಾಗಾಗಿ ಅವ್ರ ಕಥೆಗಳು ಕೇಳಿದ್ಮೇಲೆ ಸೊ ಇದು ಒಳ್ಳೆ ಕಥೆ ಇದೆ ಜನಕ್ಕೆ ತಡಿಸಮ್ಮ ಅಂತೇಳಿ ನಾನು ಕೂಡ 2 ಕಥೆಗಾಗಿ ಅವ್ರ ಹತ್ರ ಕೈ ಜೋಡಿಸಿದ್ದೀನಿ. ಸೊ ದೇವರು ಸಾಯಿಬಾಬಾ ಮತ್ತೆ ವೇಣುಗೋಪಾಲ್ ಏನು ಒಂದು ಇತಿಹಾಸ ಇರುವಂತ ಈ ಒಂದು ದೇವಸ್ಥಾನ ಸುಮಾರು 1400 ಸ್ಥಾಪನೆ ಆಗಿದ್ದು. ಹಂಗೆ ಲೆಕ್ಕ ಕೊಡ್ತಿದ್ರೆ ಸುಮಾರು 600, ಈ ಕಡೆ 600, ಆ ಕಡೆ 200. ಸೊ ಒಂದು 800 ವರ್ಷದ ಇತಿಹಾಸ ಇರುವಂತ ಒಂದು ದೇವಸ್ಥಾನದಲ್ಲಿ ಇವತ್ತು ಅವ್ರ ಬರ್ತಡೇ ಆಗಿದೆ. ನಿಜವಾಗ್ಲೂ ಇಂಥ ಒಂದು ಪುಣ್ಯ ಕೆಲಸಕ್ಕೆ ಕೈ ಜೋಡಿಸಿದಂತಹ ನಮ್ಮ ವೆಂಕಟೇಶ್ ಅವ್ರಿಗೆ ನಾನು ಮನಸ್ಪೂರ್ವಕವಾಗಿ
ಕೃತಜ್ಞತೆ ಸಲ್ಲಿಸ್ತೀನಿ. ಸೊ ಹಾಗಾಗಿ ಇಲ್ಲಿ ಯಾರಿದ್ದಾರೋ ಎಷ್ಟು ಜನ ಇದು ಮುಖ್ಯ ಆಗ್ತಲ್ಲ, ಎಲ್ಲರೂ ಕಲಾವಿದರ ಇದ್ದಾರೆ ಅಂತೇಳಿ ನನಗೆ ತುಂಬಾ ಸಂತೋಷ ಆಗುತ್ತೆ. ಇನ್ಕ್ಲೂಡಿಂಗ್ 2 ಮಕ್ಕಳು ಭವಿಷ್ಯದ ಕಲಾವಿದರಿರ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.